ಮೈ ಸೊಸೈಟಿ ಗ್ಲೋಬಲ್ ಫೌಂಡೇಶನ್ ವತಿಯಿಂದ ಎಲ್ಲರಿಗೂ ಗಣರಾಜ್ಯೋತ್ಸವದ ಶುಭಾಶಯಗಳು. ಎಲ್ಲರೂ ಚೆನ್ನಾಗಿ ಡ್ಯಾನ್ಸು ಹಾಡುಗಳನ್ನು ಹೇಳಿದ್ರಿ, ಒಬ್ಬರು ಭಾಷಣ ಭಾಳ ಚೆನ್ನಾಗಿ ಮಾಡಿದ್ರು. ಗಣರಾಜ್ಯೋತ್ಸವದ ಬಗ್ಗೆ ಕೂಲಂಕುಷವಾಗಿ ಭಾಳ ಚೆನ್ನಾಗಿ ಮುಖ್ಯೋಪಾಧ್ಯಾಯರು ಹೇಳಿದ್ರು. ಸೊ ಅವರಷ್ಟು ಗೊತ್ತಿಲ್ಲ. ಸೊ ಎಲ್ಲ ರಾಜ್ಯಗಳನ್ನು ಒಂದು ಮಾಡಬೇಕು, ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಕಂಗಳ ಸೆಳೆಯುವ ನೋಟ, ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸಿಕ ಜೈನರ ಉದ್ಯಾನ. ಸೊ ಈ ಒಂದು ಸಾಲು ಸೊ ಅದೇ ರೀತಿ ಗಣರಾಜ್ಯೋತ್ಸವ ಎಲ್ಲರನ್ನೂ ಒಟ್ಟು ಮಾಡಬೇಕು, ಸಪರೇಟ್ ರಾಜ್ಯವನ್ನು ಮಾಡಬೇಕು. ಸೊ ಸರ್ ಹೇಳಿದಾಗೆ 29 ರಾಜ್ಯಗಳಿದ್ರೂ ಕೂಡ ನಾವೆಲ್ಲರೂ ಒಂದೇ ಸೊ ಅನ್ನೋ ಒಂದು ಹೇಳುವಂಥ ಒಂದು ಸಾರಾಂಶ. ಮತ್ತು ಸಂವಿಧಾನಾತ್ಮಕವಾಗಿ ಒಂದು ಗಣರಾಜ್ಯೋತ್ಸವವನ್ನು ಬೇರೆ ಬೇರೆ ರಾಜ್ಯಗಳನ್ನು ವಿಂಗಡಣೆ ಮಾಡಿದ್ದಾರೆ. ಸೊ ಅದ್ರ ಬಗ್ಗೆ ಅವರು ಕೂಲಂಕುಷವಾಗಿ ಹೇಳಿದ್ದಾರೆ. ಸೊ ನಮಗೆ ಅಷ್ಟು ತಿಳಿದಿಲ್ಲ. ಹಾಗಾಗಿ ಸೊ ನಾವು ಇವತ್ತು ಏನಕ್ಕೆ ಬಂದಿದ್ದೀವಿ ಏನು ಅಂತ ನಿಮಗೊಂದು ವಿಷಯವನ್ನು ನಾನು ಹೇಳ್ತೀನಿ. ಸೊ ಮೈ ಸೊಸೈಟಿ ಗ್ಲೋಬಲ್ ಫೌಂಡೇಶನ್ ಅನ್ನೋದು ಒಂದು ಟ್ರಸ್ಟ್. ಸೊ ಸಾಮಾಜಿಕ ಕೆಲಸಗಳನ್ನು ಮಾಡೋದಕ್ಕೆ ನಾವುಗಳು ಅಂದರೆ ಇದೇ ಶಾಲೆಯಲ್ಲಿ ಓದಿದಂಥ ಮಕ್ಕಳುಗಳು ಇವಾಗ ಈ ರೀತಿ ಆಗಿದ್ದಾರೆ ನೋಡಿ. ಅಂದರೆ ನಾವೆಲ್ಲರೂ ಎಜುಕೇಷನ್ ಮುಗಿಸಿ ಒಂದೊಂದು ಕಂಪ್ನಿಗಳಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ಸೊ ನಾವು ನಾಗಮಣಿ ಟೀಚರ್ ಅವರು ನಮಗೆ ಟೀಚರ್ ಆಗಿದ್ರು. ಅವರು ನಮಗೆ ಭಾಳ ಚೆನ್ನಾಗಿ ಕನ್ನಡ ಪಾಠವನ್ನು ಮಾಡೋರು. ಅದರಿಂದನೇ ಎಲ್ಲರೂ ನಾವು ಇಷ್ಟು ಸ್ಪಷ್ಟವಾಗಿ ಕನ್ನಡ ಮಾತಾಡ್ತೀವಿ ಅಂದರೆ ಅವರೇ ಕಾರಣ. ಸೊ ಅವರು ನಮಗೆ ನಾನು 5ನೇ ಕ್ಲಾಸಿಂದನೂ ಅವರು ಟೀಚರ್ ಆಗಿದ್ದಾರೆ. ಸೊ ಹಾಗಾಗಿ ಆವಾಗಿಂದನೂ ನಾವು ನೋಡ್ತಾ ಬೆಳೀತಾ ಇದ್ದೀವಿ. ಸೊ ನಾವು ಸಾಮಾಜಿಕ ಕೆಲಸಗಳನ್ನು ಮಾಡೋದಕ್ಕೋಸ್ಕರ ಒಂದು ಮೈ ಸೊಸೈಟಿ ಗ್ಲೋಬಲ್ ಫೌಂಡೇಶನ್ ಅನ್ನುವಂಥ ಒಂದು ಟ್ರಸ್ಟನ್ನು ಮಾಡಿದ್ದೀವಿ. ಸೊ ಈ ಟ್ರಸ್ಟ್ ಮೂಲಕ 1.5 ವರ್ಷದಿಂದ ಭಾಳಷ್ಟು ಕೆಲಸಗಳನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ. ಸೊ ಬೆಂಗಳೂರಲ್ಲಿ ಒಂದು ಸರ್ಕಾರಿ ಶಾಲೆಯಲ್ಲಿ ಸೆಲ್ಫ್ ಡಿಫೆನ್ಸ್ ಅಂದರೆ ನಮ್ಮನ್ನು ನಾವು ಹೇಗೆ ರಕ್ಷಣೆ ಮಾಡ್ಕೋಬೋದು ಅನ್ನೋ ಒಂದು ಅವರಿಗೆ ಅವೇರ್ನೆಸ್ ತಿಳುವಳಿಕೆಯನ್ನು ಮೂಡಿಸುವಂಥ ಒಂದು ಪ್ರೋಗ್ರಾಮ್ ಮಾಡಿದ್ದೀವಿ. ಸೊ ಅಂಧ ಮಕ್ಕಳ ಶಾಲೆಗೆ ಭೇಟಿ ಕೊಟ್ಟು ಸೊ ಅಲ್ಲಿ ಏನು ಅವಶ್ಯಕತೆ ಇದೆ ಅದನ್ನು ಪೂರೈಸಿದ್ದೀವಿ. ಸೊ ಇದೇ ರೀತಿ ಭಾಳಷ್ಟು ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ. ಸೊ ಎಲ್ಲಕ್ಕಿಂತ ಮುಖ್ಯ ನಾವು ಓದಿರೋ ಶಾಲೆಗೆ ಏನಾದರೂ ಮಾಡಬೇಕಲ್ವ. ಸೊ ಹಾಗಾಗಿ ಅದು ಭಾಳ ಮುಖ್ಯ. ಸೊ ನಾವೆಲ್ಲ ಓದ್ತೀವಿ ಮತ್ತು ಹೋಗ್ತೀವಿ, ಬೇರೆ ಎಜುಕೇಷನ್ ಮುಗಿಸಿ ಬೇರೆ ಬೇರೆ ಕೆಲಸಗಳಿಗೆ ಹೋಗ್ತೀವಿ. ಬಟ್ ನಮ್ಮ ಹಿಂದಿದ್ದನ್ನು ಮರಿತೀವಿ. ಸೊ ಪ್ರೈಮರಿ ಸ್ಕೂಲು ನಾವೆಲ್ಲ ಓದಿದ್ದು ಗೌರ್ನಮೆಂಟ್ ಸ್ಕೂಲಲ್ಲಿ. ಸೊ ಹಾಗಾಗಿ ಇವತ್ತು ನಮ್ಮ ಟ್ರಸ್ಟ್ ವತಿಯಿಂದ ಎಲ್ಲರೂ ಮಕ್ಕಳುಗಳಿಗೆ ಸ್ಟೇಷನರೀಸ್ ಅಂದರೆ ನಿಮಗೆ ನೋಟ್ಬುಕ್ಗಳು, ಪೆನ್ನು, ಪೆನ್ಸಿಲ್ ಏನು ಅವಶ್ಯಕತೆ ಇದೆ. ಸೊ ಈ ವರ್ಷ ಕಂಪ್ಲೀಟ್ ಆಗಿದೆ ಸ್ಕೂಲ್ ನಿಮ್ಮದು, ಮುಂದಿನ ವರ್ಷಕ್ಕೆ ಅದು ಉಪಯೋಗ ಆಗುತ್ತೆ. ಸೊ ನಮ್ಮ ಟ್ರಸ್ಟಿಂದ ನಮಗೆ ಎಷ್ಟು ಆರ್ಥಿಕವಾಗಿ ಶಕ್ತಿ ಸಾಧ್ಯ ಆಗುತ್ತೋ ಸೊ ಅಷ್ಟನ್ನು ಒಂದು ಸ್ಟೇಷನರೀಸ್ ಕೊಡೋವಂಥ, ನೋಟ್ಬುಕ್ಗಳು, ಪೆನ್ನುಗಳನ್ನು ಕೊಡೋವಂಥ ಒಂದು ಕಾರ್ಯಕ್ರಮಗಳನ್ನು ಮಾಡೋಣ ಇವತ್ತು ಅಂತ ನಮಗೆ ಯೋಚನೆ ಬಂತು. ಸೊ ಹಾಗಾಗಿ ಒಂದು ವಾರದ ಮುಂಚೆ ಸೊ ಒಳ್ಳೆ ಕೆಲಸನ ಯಾವಾಗ ತಲೆಗೆ ಬಂತೆ ಅವಾಗಲೇ ಮಾಡಿಬಿಡ್ಬೇಕು ಅಂತ ಹೇಳ್ತಾರೆ, ಕೆಟ್ಟ ಕೆಲಸಕ್ಕೆ ಜಾಸ್ತಿ ಯೋಚನೆ ಮಾಡಬೇಕು ಅಂತ. ಸೊ ಹಾಗಾಗಿ ಬೇಗ ಮಾಡೋಣ. ಜನವರಿ 26 ಸೊ ಶಾಲೆ ಮುಗಿತಾ ಬಂದರೂ ಪರವಾಗಿಲ್ಲ, ಮುಂದಿನ ವರ್ಷಕ್ಕೆ ಅದು ಉಪಯೋಗ ಆಗುತ್ತೆ ಅನ್ನೋ ಒಂದು ಉದ್ದೇಶದಿಂದ ನಾವೆಲ್ಲರೂ ಟ್ರಸ್ಟಿನ ಸದಸ್ಯರು ಸೇರಿ ತೀರ್ಮಾನ ಮಾಡಿ ಮಾಡೋಣ ಇವತ್ತು ನಮ್ಮ ಕೈಲಿ ಎಷ್ಟು ಸಾಧ್ಯ ಆಗುತ್ತೋ ಆ ಒಂದು ಕಾರ್ಯಕ್ರಮಗಳನ್ನು ಮಾಡೋಣ ಅಂತ. ಸೊ ಅದನ್ನು ನಾನು ಮುಖ್ಯೋಪಾಧ್ಯಾಯ ಹತ್ರ ಡಿಸ್ಕಸ್ ಮಾಡಿದಾಗ ಅವರು ಭಾಳ ಖುಷಿಯಿಂದ ಸೊ ಮಾಡಿ ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿದ್ರು. ಅವರಿಗೆ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಅದ್ರ ಜೊತೆಗೆ ಶಾಲೆಯ ಎಲ್ಲ ಶಿಕ್ಷಕರು ನಾವು ಬೆಳಗ್ಗೆಯಿಂದ ಭಾಳ ಸಪೋರ್ಟಿವ್ ಆಗಿ ನಮಗೆ ಸಪೋರ್ಟ್ ಮಾಡಿದ್ದಾರೆ, ಅವರಿಗೂ ನಾನು ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅದ್ರ ಜೊತೆಗೆ ಅತಿಥಿಗಳಿಗೂ ಕೂಡ ನಮ್ಮ ಟ್ರಸ್ಟ್ ಕಡೆಯಿಂದ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಹಾಗೂ ನಮ್ಮ ಟ್ರಸ್ಟಿನ ಸದಸ್ಯರು ಎಲ್ಲರೂ ಬಂದಿದ್ದಾರೆ ಅವರ ಟೈಮ್ ಮಾಡಿಕೊಂಡು. ಸೊ ಅವ್ರು ಬರಲೇಬೇಕು, ಅವರ ಕರ್ತವ್ಯ. ಆದ್ರೂ ಅವರಿಗೂ ನಮ್ಮ ಟ್ರಸ್ಟ್ ಪತಿ ನನ್ನ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಸೊ ಎಲ್ಲದಕ್ಕಿಂತ ಭಾಳ ಮುಖ್ಯ ಮಕ್ಕಳು, ನೀವುಗಳು. ಸೊ ದೇವರ ಪ್ರತಿರೂಪವಾಗಿರೋ ಮಕ್ಕಳು ಇವತ್ತು. ಸೊ ನಿಮಗೂ ತುಂಬು ಹೃದಯದ, ನಮ್ಮ ಟ್ರಸ್ಟ್ ಕಡೆಯಿಂದ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಸೊ ಶಿಕ್ಷಣ ಅನ್ನೋದು ಇಡೀ ಪ್ರಪಂಚದಲ್ಲಿ ಬಹಳ ಅತಿ ಶಕ್ತಿಶಾಲಿಯಾಗಿರುವಂಥ ಒಂದು ಶಿಕ್ಷಣ ಅನ್ನೋದು. ಸೊ ಅದಕ್ಕೆ ನಮಗೆ ಒಂದು ಮಂತ್ರನೇ ಇದೆ. ಸರಸ್ವತಿಯನ್ನು ನಾವೆಲ್ಲರೂ ವಿದ್ಯೆಯನ್ನು ಸರಸ್ವತಿ ರೂಪದಲ್ಲಿ ಪೂಜಿಸ್ತೀವಿ. ಸೊ ಸರಸ್ವತಿ ನಮಸ್ತುಭ್ಯಂ ವರದೇ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಠಾಮಿ ಸಿದ್ಧಿರ್ಭವತು ಮೇ ಸದಾ. ನಮಸ್ತೆ ಶಾರದಾ ದೇವಿ ಕಾಶ್ಮೀರಪುರ ವಾಸಿನಿ ತ್ವಾಮಹಂ ಪ್ರಾರ್ಥಹೇ ನಿತ್ಯಂ ವಿದ್ಯಾದಾನಂ ಚ ದೇಹಿಮೆ. ಅಂದರೆ ಸರಸ್ವತಿಯನ್ನು ನಮಸ್ಕರಿಸೋ ಮೂಲಕ, ಸರಸ್ವತಿಯನ್ನು ಪೂಜೆ ಮಾಡೋ ಮೂಲಕ, ಅಂದರೆ ಪೂಜೆ ಮಾಡಬೇಕು ಅಂದರೆ ದೇವರು ಅಂತ ಮಾತ್ರ ಅಲ್ಲ, ನೀವು ಓದೋದನ್ನು ಅಷ್ಟು ಭಕ್ತಿ ಇರಬೇಕು, ಅಷ್ಟು ಗೌರವದಿಂದ ನೀವು ಕಲಿತ್ರೆ ನೀವು ಏನನ್ನಾದರೂ ಸಾಧಿಸ್ಬೋದು ಅನ್ನೋ ಒಂದು ತಿಳುವಳಿಕೆಯನ್ನು ಕೊಡುತ್ತೆ. ಸೊ ಹಾಗಾಗಿ ನಾವು ಇದೇ ಶಾಲೆಯಲ್ಲಿ ಹೋದಂಥ ಹುಡುಗರುಗಳು ಮಕ್ಕಳುಗಳಾಗಿದ್ದಾಗ ಸೊ ಏನಾದರೂ ಮಾಡಬೇಕು ಅಂತ ಯೋಚನೆ ಬಂದಾಗ
ಸೊ ಈ ಶಾಲೆಯಲ್ಲಿ ಈ ಥರ ಇವತ್ತೊಂದು ಪ್ರೋಗ್ರಾಮ್ ಮಾಡೋಣ ಅಂತ ನಮ್ಮಲ್ಲಿ ಯೋಚನೆ ಬಂತು. ಸೊ ಹಾಗಾಗಿ ಇವತ್ತು 8 ಸ್ಟೇಷನರೀಸ್ ಡಿಸ್ಟ್ರಿಬ್ಯೂಷನ್ ಮಾಡೋವಂಥ ಒಂದು ಸೊ ಸರ್ಕಾರಿ ಶಾಲೆಗಳಲ್ಲಿ ನಾವಿದ್ದಾಗ 250-300 ಜನ ಇದ್ರು, 300 ಸ್ಟೂಡೆಂಟ್ಸ್ ಇದ್ರು. ಸೊ ಒಂದು ಕ್ಲಾಸ್ ರೂಮಲ್ಲಿ 50-60 ಜನ ಇದ್ರು. ಸೊ ಇವತ್ತು ಎಷ್ಟು ಕಡಿಮೆ ಆಗ್ತಾ ಇದೆ ಗೌರ್ಮೆಂಟ್ ಸ್ಕೂಲಲ್ಲಿ ಅಂದರೆ ನೋಡಿ, ಇವಾಗ ಎಲ್ಲ ಶಾಲೆಯಿಂದ ಹುಡುಗರು 50 ಜನ ಇದ್ದೀರಿ. ಸೊ ಹಾಗಾಗಿ ಬಹಳ ಜನಗಳಿಗೆ ಕೀಳರಿಮೆ ಬರ್ತಾ ಇದೆ. ಗೌರ್ಮೆಂಟ್ ಸ್ಕೂಲ್ ಅಂದರೆ ಕೀಳರಿಮೆ ಬರ್ತಾ ಇದೆ. ಸೊ ಅದಕ್ಕೆ ನಾ ಎಲ್ಲೋ ಒಂದು ಸ್ಟೋರಿ ಓದಿದ ಜ್ಞಾಪಕ. ಸೊ ಅದನ್ನು ನಾನು ಇವತ್ತು ಹೇಳೋದಕ್ಕೆ ಇಷ್ಟಪಡ್ತೀನಿ. ಒಂದು ಕಾಗೆ ನೀರು ಕುಡಿಬೇಕಾದ್ರೆ ನದಿಯಲ್ಲಿ ತನ್ನ ಮುಖನ ನೋಡ್ಕೊಳ್ಳುತ್ತೆ. ಸೊ ನೋಡ್ಕೊಂಡು ಪ್ರತಿದಿನ ನೋಡ್ತಾ ನೋಡ್ತಾ ಅದಕ್ಕೆ ವಿಕಾರ ಅನಿಸುತ್ತೆ, ನಾನು ಕಪ್ಪುಗಿದ್ದೀನಿ, ನನ್ನನ್ನು ಯಾರು ಇಷ್ಟಪಡಲ್ಲ. ಕಾಗೆನ ಯಾರು ಇಷ್ಟಪಡ್ತಾರೆ ಹೇಳಿ? ಸೊ ಅದಕ್ಕೆ ಅದು ವಿಕಾರ ಅನಿಸುತ್ತೆ ಅದು. ಸೊ ಅದು ಹಂಸನ ನೋಡಿ ಖುಷಿ ಆಗುತ್ತೆ. ಅಂದರೆ ಹಂಸ ಎಷ್ಟು ವೈಟ್ ಇದೆ, ಎಷ್ಟು ಬೆಳ್ಳಗಿದೆ, ಮತ್ತು ಎಲ್ಲ ಹಂಸ ನೋಡಿದ್ರೆ ಖುಷಿ ಪಡ್ತಾರೆ, ಹಂಸನ ನೋಡಿ ಖುಷಿ ಆಗುತ್ತೆ. ಸೊ ಹಂಸದ ಹತ್ರ ಹೋಗುತ್ತೆ, ನೀನು ಈ ಪ್ರಪಂಚದಲ್ಲಿ ನನಗಿಂತ ಮತ್ತು ಎಲ್ಲ ಪಕ್ಷಿಗಳಿಗಿಂತ ಖುಷಿಯಾಗಿರೋ ಪಕ್ಷಿ ನೀನೇ ತಾನೆ ಅಂತ ಕೇಳುತ್ತೆ. ಆಗ ಹಂಸ ಹೇಳುತ್ತೆ, ಅಯ್ಯೋ ಕಾಗೆ, ನೀನು ಹೇಳ್ತೀಯ ನಾನು ಖುಷಿಯಾಗಿದ್ದೀನಿ ಅಂತ, ಆದರೆ ಗಿಳಿ ನೋಡು ಎಷ್ಟು 2 ಕಲರ್ ಇದೆ, ಗಿಳಿ ಎಷ್ಟು ಒಳ್ಳೆ ಎಷ್ಟು ಚೆನ್ನಾಗಿರೋ ಕಲರ್ ಇದೆ. ಸೊ ಗಿಳಿನ ಎಲ್ಲ ಇಷ್ಟಪಡ್ತಾರೆ, ನಾನು ಗಿಳಿನ ನೋಡಿ ಅಸೂಯೆ ಪಡ್ತೀನಿ. ಸೊ ಹಾಗಾಗಿ ನಾನು ಖುಷಿಯಾಗಿಲ್ಲ ಅಂತ ಹೇಳುತ್ತೆ. ಅದೇ ಕಾಗೆ ಮತ್ತೆ ಗಿಳಿ ಹತ್ರ ಹೋಗುತ್ತೆ. ಗಿಳಿ ಹತ್ರ ಹೋಗಿ ಕೇಳುತ್ತೆ, ಹಂಸ ಹೇಳ್ತು ನೀನು ಬಹಳ ಖುಷಿಯಾಗಿರುವಂಥ ಪಕ್ಷಿ ಅಂತ. ಸೊ ಗಿಳಿ ಹೇಳುತ್ತೆ, ನಾನು ಖುಷಿಯಾಗಿಲ್ಲ, ನೀನು ತಿಳ್ಕೊಂಡಿರ್ಬೋದು. ನವಿಲು ನೋಡು ಎಷ್ಟು 4-5 ಬಣ್ಣಗಳು, 5-6 ಬಣ್ಣಗಳಿದೆ. ನವಿಲು ಗರಿ ಇದೆ, ರೆಕ್ಕೆ ಬಿಚ್ಚುತ್ತೆ, ಸೊ ಕುಣಿಯುತ್ತೆ. ಸೊ ನವಿಲು ಬಹಳ ಖುಷಿಯಾಗಿರೋ ವಸ್ತು. ಸೊ ಖುಷಿಯಾಗಿರೋ ಪಕ್ಷಿ. ನಿನ್ನಲ್ಲಿ ಹಲವಾರು ಬಣ್ಣ ಇದೆ. ಸೊ ಹಾಗಾಗಿ ನೀನು ಈ ಪ್ರಪಂಚದಲ್ಲಿ ಅತಿ ಸಂತೋಷವಾಗಿರುವಂಥ ಪಕ್ಷಿ ಅಂತ ನನಗೆ ಅನ್ಸುತ್ತೆ, ಎಲ್ಲ ಪಕ್ಷಿಗಳು ಹೇಳಿದೆ ಅಂತ ಕೇಳುತ್ತೆ. ಅವಾಗ ನವಿಲು ಒಂದು ಮಾತು ಹೇಳುತ್ತೆ, ಇಡೀ ಝೂ ಗೊತ್ತಲ್ಲ ಎಲ್ರಿಗೂ, ಇಡೀ ಝೂ ಅಲ್ಲಿ ಕಾಗೆ ಬಿಟ್ಟು, ಅಂದರೆ ನವಿಲು ಹೇಳುತ್ತೆ ಕಾಗೆಗೆ, ನಿನ್ನನ್ನು ಬಿಟ್ಟು ಇನ್ನು ಎಲ್ಲ ಪಕ್ಷಿ ಪ್ರಾಣಿ ಎಲ್ಲವನ್ನು ಬಂಧಿಸಿದ್ದಾರೆ. ಅಂದರೆ ಕಾಗೆಯಷ್ಟು ಸ್ವತಂತ್ರರು ಯಾರೂ ಇಲ್ಲ. ನಾನು ಕಾಗೆನ ನೋಡಿ, ಅಂದರೆ ನಿನ್ನನ್ನು ನೋಡಿ ಬೇಜಾರು ಮಾಡ್ಕೊತೀನಿ, ನಮಗಷ್ಟು ಸ್ವತಂತ್ರ ಇಲ್ವಲ್ಲ ಅಂತ. ಸೊ ಅಂದರೆ ನಾನು ಕಾಗೆಗೆ ಏನು ಕೊಡೋದು, ಇದೊಂದು ಕತೆ ಅಷ್ಟೇ. ಹೇಗೆ ಅಂದರೆ ಸರ್ಕಾರಿ ಶಾಲೆಯಲ್ಲಿರೋ ನೀವುಗಳು ಅಷ್ಟು ಸ್ವತಂತ್ರರು ಮತ್ತು ಅಷ್ಟು ಧೈರ್ಯಶಾಲಿಗಳು, ನಿಮ್ಮಲ್ಲಿ ಭಾಳಷ್ಟು ಕಾನ್ಫಿಡೆನ್ಸ್ ಇದೆ. ಸೊ ಹಾಗಾಗಿ ಪ್ರೈವೇಟ್ ಸ್ಕೂಲ್ನಲ್ಲಿ ಓದ್ತಾ ಇರೋರು ಅವರಿಗೊಂದು ಬಂಧನದ ರೀತಿಯಲ್ಲಿ ಅವರಿಗೆ ಫೀಲ್ ಆಗುತ್ತೆ. ಸೊ ಹಾಗಾಗಿ ನಿಮಗೆ ಕಲಿಯೋದಕ್ಕೆ ಏನು ಕೊರತೆ ಇಲ್ಲ, ಉತ್ತಮವಾದ ಶಿಕ್ಷಕರಿದ್ದಾರೆ. ಸೊ ನಮಗೂ ಹೇಳ್ಕೊಟ್ಟಿರೋ ಅಂಥ ಶಿಕ್ಷಕರು. ಸೊ ಹಾಗಾಗಿ ಎಲ್ಲರೂ ಯಾವ ನಿಮ್ಮಲ್ಲಿ ಆ ಕೀಳರಿಮೆ ಯೋಚನೆ ಬರದೇ ಇರೋ ರೀತಿಯಲ್ಲಿ ಚೆನ್ನಾಗಿ ಕಲಿತು ಇಲ್ಲಿಂದ ಮುಂದೆ ಹೋಗಿ. ಮತ್ತು ನೀವು ಏನೇ ಮಾಡಿ, ಡಿಗ್ರಿ ಮಾಡಿ, ಏನೇ ಮಾಡಿ, ಬಟ್ ನಮ್ಮ ಸರ್ಕಾರಿ ಶಾಲೆ, ನಾವು ಓದಿರೋವಂಥ ಶಾಲೆಗಳನ್ನು ಮರಿಬೇಡಿ. ಹಾಗೂ ನೀವೇನೇ ಮಾಡಿದ್ರೂ ಒಂದು ಸಾಮಾಜಿಕ ಕಳಕಳಿಯನ್ನು ಬೆಳೆಸ್ಕೊಳ್ಳಿ ಅಂತ ನಾನು ರಿಕ್ವೆಸ್ಟ್ ಮಾಡ್ಕೊತೀನಿ. ಅಂದರೆ ನಾವು ಏನೇ ಸಾಧನೆ ಮಾಡ್ಬೋದು, ಡಿಗ್ರಿ ಮಾಡ್ಬೋದು, ಏನೇ ಮಾಡ್ಬೋದು, ನಮ್ಮ ಜೀವನ ಯಾವಾಗ ಪರಿಪೂರ್ಣ ಆಗುತ್ತೆ ಅಂದರೆ ನಮ್ಮ ಪ್ರಕೃತಿ ನೋಡಿ, ನಾವು ಪ್ರಕೃತಿಯಿಂದ ಎಷ್ಟೊಂದು ಪಡ್ಕೊತೀವಿ. ಗಾಳಿ, ನೀರು, ಬೆಂಕಿ, ಬೆಳಕು ಎಲ್ಲ ಪ್ರಕೃತಿಯಿಂದನೇ ಬರೋದು. ಫ್ರೀಯಾಗಿ ರೋಡು. ಅಂದರೆ ಈ ಸಮಾಜಕ್ಕೆ ಮತ್ತೆ ರಿಟರ್ನ್ ಏನು ಕೊಡ್ತೀವಿ ನಾವು? ಅದು ನಿಮ್ಮ ಕೈಲಾಗಿರೋವಂಥದ್ದು ಏನು ಸಾಧ್ಯ ಆಗುತ್ತೋ ಅಷ್ಟು ಮಾಡುವಂಥ ಯೋಚನೆ ಬೆಳೆಸ್ಕೊಳ್ಳಿ. ಅದು ನಿಮ್ಮನ್ನು ನಮ್ಮ ಜೀವನದಲ್ಲಿ ಒಂದು ಪರಿಪೂರ್ಣವಾದ ವ್ಯಕ್ತಿತ್ವವನ್ನು ರೂಪಿಸುತ್ತೆ ಅಂತ ಹೇಳ್ತೀನಿ. ಸೊ ಹಾಗಾಗಿ ಇದ್ರ ಮೂಲಕ ಎಲ್ರಿಗೂ ಧನ್ಯವಾದ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಇವಾಗ ಎಲ್ರಿಗೂ ಸ್ಟೇಷನರೀಸ್ ಬುಕ್ಸನ್ನು ಡಿಸ್ಟ್ರಿಬ್ಯೂಟ್ ಮಾಡುವಂಥ ಕೆಲಸ. ಅದಕ್ಕಿಂತ ಮುಖ್ಯವಾಗಿ ನಮ್ಮ ಟ್ರಸ್ಟಿನ ಎಲ್ಲ ಸದಸ್ಯರನ್ನು ನಾನು ಪರಿಚಯ ಮಾಡಿಕೊಡ್ತೀನಿ. ನನ್ನ ಹೆಸರು ಪ್ರಜ್ವಲ್. ಸೊ ನಾನು ಈ ಟ್ರಸ್ಟಿನಲ್ಲಿ ಒಬ್ಬ ಮೆಂಬರ್ ಆಗಿದ್ದೀನಿ. ಸೊ ಅದೇ ರೀತಿ ದಿಲೀಪ್ ಇವರು ನಮ್ಮೂರವರೇ, ಅಂಕುರ ಇದೇ ಶಾಲೆಯಲ್ಲಿ ಓದ್ದವರು. ಸೊ ಇವರು ಒಂದು ಪ್ರೈವೇಟ್ ಕಂಪ್ನಿಯಲ್ಲಿ ಸೀನಿಯರ್ ಟೆಕ್ನಿಷಿಯನ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ. ಸೊ ಇವರು ನಮ್ಮ ಟ್ರಸ್ಟಿನ ಸದಸ್ಯರು. ಹರೀಶ್ ಅಂತ, ಸೊ ಇವರು ಒಂದು ಸರ್ವೆ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಇವರು ನಮ್ಮ ಟ್ರಸ್ಟಿನ ಸದಸ್ಯರು. ಮತ್ತು ಸಂದೇಶ್ ಇವರು ಶ್ರೀರಾಮ್ ಫೈನಾನ್ಸಲ್ಲಿ ಸೀನಿಯರ್ ಆಫೀಸರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಸೊ ಅವರು ಈ ಟ್ರಸ್ಟಿನ ಸದಸ್ಯರು. ಸೊ ಅವರು ಅಂಕಪುರದವರು, ಇದೇ ಶಾಲೆಯಲ್ಲಿ ಓದೋರು ಎಲ್ಲರೂ. ಸೊ ಹಾಗೂ ನವೀನ್ ಇವರು ಮಹೇಂದ್ರ ಏರೋಸ್ಪೇಸ್ ಕಂಪ್ನಿಯಲ್ಲಿ ಸೀನಿಯರ್ ಆಫೀಸರ್ಸ್ ಟೆಕ್ನಿಷಿಯನ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಸೊ ಇವರು ನಮ್ಮ ಟ್ರಸ್ಟಿನ ಸದಸ್ಯರು, ಇದೇ ಶಾಲೆಯಲ್ಲಿ ಓದಂಥವರು. ಸೊ ಹಾಗಾಗಿ ನಾವೆಲ್ಲರೂ ಒಂದು ಟೀಮ್ ಆಗಿ ಮಾಡ್ತಾ ಇದ್ದೀವಿ. ಸೊ ಅವರಿಗೂ ಧನ್ಯವಾದಗಳು. ಮತ್ತು ಮಿತ್ರ ಅವರು ಬೆಂಗಳೂರಲ್ಲಿ ಒಂದು ರೈಟಿಂಗ್ ಕಂಪನಿಯಲ್ಲಿ ಅವರು ಡಿಪ್ಲೊಮಾ ಎಲೆಕ್ಟ್ರಿಕಲ್ ಇಂಜಿನಿಯರ್, ಅವರು ಇಂಜಿನಿಯರ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ. ಸೊ ಅವರು ನಮ್ಮ ಟ್ರಸ್ಟಿನ ಸದಸ್ಯರು.
ಮತ್ತು ಚಿರಂತ್, ಸೊ ಅವರು ಉಲ್ಲಂಗಾಲ, ಅವರು ನಮ್ಮ ಟ್ರಸ್ಟ್ನ ಸದಸ್ಯರು. ಅವರು ತಾಜ್ ಆಫೀಸಲ್ಲಿ ಮ್ಯಾನೇಜರ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ, ಲಾಂಡ್ರಿ ಡಿಪಾರ್ಟ್ಮೆಂಟಲ್ಲಿ. ಸೊ ಅವ್ರಿಗೂ ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಇನ್ನೊಬ್ಬರು ನಮ್ಮ ಟ್ರಸ್ಟಿನ ಸದಸ್ಯರಿದ್ದಾರೆ, ಅವರು ಇವತ್ತು ಬರಬೇಕಾಗಿತ್ತು, ಇನ್ನೇನು ಬರ್ತಾರೆ, ಆಬ್ಸೆಂಟ್ ಆಗಿದ್ದಾರೆ. ಗೋವರ್ಧನ್ ಅವರು ಸಾಫ್ಟ್ವೇರ್ ಇಂಜಿನಿಯರ್. ಸೊ ಅವರೆಲ್ಲ ನಾವೆಲ್ಲ ಇದೇ ಸ್ಕೂಲಲ್ಲಿ ಓದಿದಂಥವ್ರು. ಸೊ ಹಾಗಾಗಿ ಎಲ್ಲರೂ ನೀವೇನೇ ಓದಿ ಮುಂದೆ ಹೋದ್ರೂ ಸ್ಕೂಲ್ಗಳನ್ನು, ಪ್ರೈಮರಿ ಸ್ಕೂಲ್ಗಳನ್ನು ಮರಿಬೇಡಿ. ಸೊ ಅಷ್ಟೇ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಇವಾಗ ನಿಮ್ಮೆಲ್ರಿಗೂ ಸ್ಟೇಷನರಿ ಡಿಸ್ಟ್ರಿಬ್ಯೂಟ್ ಮಾಡೋ ಅಂತ ಒಂದು ಪ್ರೋಗ್ರಾಮ್ ಸ್ಟಾರ್ಟ್ ಆಗುತ್ತೆ. ಥ್ಯಾಂಕ್ ಯು. ಎಲ್ಲರಿಗೂ ಧನ್ಯವಾದ. ಮೈ ಸೊಸೈಟಿ ಗ್ಲೋಬಲ್ ಫೌಂಡೇಶನ್ ವತಿಯಿಂದ ಪ್ರಜ್ವಲ್ ಮತ್ತು ಅವರ ತಂಡದವರು ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಶಾಲೆಯಲ್ಲಿ 70ನೇ ಗಣರಾಜ್ಯೋತ್ಸವ ಆಚರಣೆ ಮಾಡಬೇಕಾದಾಗ ನಮ್ಮ ಶಾಲೆಯ ಮಕ್ಕಳಿಗೆ ಅವರ ಒಂದು ಕಾಣಿಕೆ, ನೋಟ್ಬುಕ್ಕು, ಪೆನ್ನು, ಏನೋ ಒಂದು ಅವರು ಒಂದು ಗಿಫ್ಟ್ ಕೊಟ್ಟಿದ್ದಾರೆ. ಅವರಿಗೆ ನಮ್ಮ ಶಾಲೆಯ ಪರವಾಗಿ ಹೃತ್ಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೀನಿ. ಈ ಒಂದು ನನಗೆ ಏನಪ್ಪ ಅಂದರೆ ಹಳೆ ವಿದ್ಯಾರ್ಥಿಗಳು ಇವರೆಲ್ಲರೂ ಏನಪ್ಪ ಅಂದ್ರೆ ಇಲ್ಲಿ ಬಂದಿರೋರು ಈ ಹಳೆ ವಿದ್ಯಾರ್ಥಿಗಳು ಇಲ್ಲಿ ಓದಿರೋರು. ಹಾಗಾಗಿ ನನಗೆ ಅದೊಂದು ಖುಷಿ ಆಯಿತು. ಈ ಒಂದು ಶಾಲೆಯಲ್ಲಿ ಓದಿ ಮುಂದೆ ಒಂದು ಅವರೆಲ್ಲ ಉದ್ಯೋಗ ಪಡ್ಕೊಂಡು ಈ ಒಂದು ಟ್ರಸ್ಟ್ ಮಾಡಿಕೊಂಡು ಈ ಒಂದು ಮುಂದೆ ಯಶಸ್ವಿಯಾಗಿ ನಡೆಸ್ಕೊಳ್ಳಿ, ಎಲ್ಲರೂ ಇದೇ ಥರ ಸಹಾಯ ಮಾಡಲಿ ಅಂತ ಹೇಳ್ತಾ ನನ್ನ ಒಂದು ಇದನ್ನು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ನಾವು ಇವರಿಗೆ ಥ್ಯಾಂಕ್ಸ್ ಹೇಳ್ತೀನಿ.